ಓಂ ದಕ್ಷಿಣಾಮೂರ್ತಯೇ ನಮಃ. ನಿತ್ಯಭಕ್ತಿ ಕಾರ್ಯಕ್ರಮಕ್ಕೆ ಸುಸ್ವಾಗತವನ್ನು ಕೋರುತ್ತಾ, ಸಮಯ ಕಾಲಾಯ ತಸ್ಮೈ ನಮಃ ಅಂತ ನಾವೆಲ್ಲರೂ ಹೇಳ್ತಾ ಇರ್ತೀವಿ. ಆದರೆ ಆ ಕಾಲವನ್ನು ಸದುಪಯೋಗ ಪಡಿಸ್ಕೊಳ್ಳೋದು ಹೇಗೆ, ಯಾವ ಸಮಯ? ಸೂರ್ಯೋದಯದಿಂದ ಸೂರ್ಯಾಸ್ತದ ತನಕ, ಸೂರ್ಯಾಸ್ತದಿಂದ ಸೂರ್ಯೋದಯದ ತನಕ. ಅಂದರೆ ನಾವು ಸೂರ್ಯೋದಯದಿಂದ ಸೂರ್ಯಾಸ್ತದ ತನಕ ಹಗಲು ಅಂತೀವಿ, ಸೂರ್ಯಾಸ್ತದಿಂದ ಮತ್ತೆ ಸೂರ್ಯೋದಯ ತನಕ ರಾತ್ರಿ ಅಂತೂ ಕೂಡ ಕರಿತೀವಿ. ಈ ಕಾಲಗಳಲ್ಲಿ ಯಾವ ಕಾಲ ವಿಶೇಷವಾದ ಕಾಲ? ಸಂಕಲ್ಪ ಈಡೇರಿಸ್ಕೊಳ್ಳೋಕ್ಕೆ, ವಿದ್ಯಾರ್ಥಿಗಳಿಗೆ ವಿದ್ಯೆ ಚೆನ್ನಾಗಿ ಹಚ್ಚಿ ಬರೋದಕ್ಕೆ, ಹಾಗೆ ಜ್ಞಾನ ಪರಿಪೂರ್ಣವಾಗಿರೋದಕ್ಕೆ, ಮೆಮೊರಿ ಜ್ಞಾಪಕ ಶಕ್ತಿ ಚೆನ್ನಾಗಿರೋದಕ್ಕೆ, ಕೆಲಸ ಕಾರ್ಯಗಳಲ್ಲಿ ಜಯ ಆಗೋದಕ್ಕೆ, ಪ್ರಾರ್ಥನೆಗೆ ಫಲ ಸಿಗೋದಕ್ಕೆ ಯಾವ ಕಾಲ ವಿಶೇಷವಾದ ಕಾಲ ಅಂದರೆ ನಮಗೆಲ್ರಿಗೂ ಗೊತ್ತಿರೋದು, ನಮ್ಮ ಋಷಿಮುನಿಗಳು ಕೊಟ್ಟೋಗಿರ್ತಕ್ಕಂಥದ್ದು. ಹಾಗೆ ನಾವೆಲ್ಲರೂ ಕೂಡ ಪ್ರಯತ್ನ ಪಟ್ಟಿದ್ದೆ ಆದರೆ ಅದರ ಫಲ ಸಿಗ್ತಕ್ಕಂಥ ಒಂದು ವಿಶೇಷವಾದ ಕಾಲವೇ ಬ್ರಾಹ್ಮಿ ಮುಹೂರ್ತ ಅಥವಾ ಬ್ರಹ್ಮ ಮುಹೂರ್ತ ಅಂತೂ ಕೂಡ ಕರಿತೀವಿ. ಬ್ರಾಹ್ಮಿ ಅಂತ ಕರಿತೀವಿ ಅಥವಾ ಬ್ರಹ್ಮ ಮುಹೂರ್ತ ಅಂತೂ ಕೂಡ ನಾವು ಕರಿತೀವಿ. ಬ್ರಹ್ಮ ಅಂದರೆ ಯಾರು? ಸೃಷ್ಟಿಕರ್ತ. ಪ್ರಾರಂಭ ಆಗೋದೇ ಬ್ರಹ್ಮನ ಮುಖಾಂತರ ಆಗಿರೋದ್ರಿಂದ ಬ್ರಹ್ಮ ಅಂದರೆ ಸೃಷ್ಟಿಕರ್ತ ಕೂಡ ಆಗಿರುತ್ತೆ. ಈ ಸಮಯದಲ್ಲಿ ಯಾರು ಪ್ರಾರ್ಥನೆ ಮಾಡ್ತಾರೋ ಅವರಿಗೆ ನೇರವಾಗಿ ಆ ಪ್ರಾರ್ಥನೆ ಆ ಭಗವಂತನಿಗೆ ಸೇರ್ತಕ್ಕಂಥದ್ದು. ಕಾಲ ಕೂಡ ಬೆಳಗಿನ ಜಾವ ಬ್ರಹ್ಮ ಮುಹೂರ್ತ, ಸೂರ್ಯೋದಯಕ್ಕಿಂತ ಹಿಂದೆ ಇರ್ತಕ್ಕಂಥ ಆ ಸಮಯ ಏನಾಗಿರುತ್ತೆ, ಆ ಸಮಯ ಬಹಳ ವಿಶೇಷವಾದ ಸಮಯ ಕೂಡ ಆಗಿರುತ್ತೆ. ಸೂರ್ಯೋದಯ 6:30 2 ಗಂಟೆ ಹಿಂದಿನ ಕಾಲವನ್ನು ನಾವು ಬ್ರಹ್ಮ ಮುಹೂರ್ತ ಅಂತ ಕರಿತೀವಿ. ಮಕ್ಕಳಿಗೆ ಎಲ್ಲೋ ಒಂದು ಕಡೆ ಮಕ್ಕಳು ಓದ್ಕೊಳ್ಳಿ ಅಥವಾ ಅವ್ರು ನಿದ್ದೆ ಹೋಗ್ತಾ ಇದ್ದಾರೆ, ಅವ್ರನ್ನ ಎಬ್ಸೋದು ಬೇಡ ಅಂತಕ್ಕಂಥದ್ದು ಮಾಡಿದ್ದೆ ಆದರೆ ನಾವು ಮಕ್ಕಳಿಗೆ ತಪ್ಪು ಮಾಡ್ದಂಗೆ ಆಗುತ್ತೆ, ಅವರನ್ನು ಎಲ್ಲೋ ಒಂದು ಕಡೆ ಒಳ್ಳೆಯ ದಾರಿಯಿಂದ ತಪ್ಪಿಸ್ದಂಗೆ ಆಗುತ್ತೆ. ಹಾಗಾಗಿ ಸೂರ್ಯೋದಯ 6:30 ಇಂಚುಮಿಂಚು ಆ ಸಮಯಕ್ಕೆ ಸೂರ್ಯೋದಯ ಆಗುತ್ತೆ. ಅದಕ್ಕೆ ಹಿಂದಿನ 2 ಗಂಟೆಯ ಕಾಲವನ್ನು ನಾವು ಬ್ರಹ್ಮ ಮುಹೂರ್ತ ಅಂತ ಕರಿತೀವಿ. ಈ ಮುಹೂರ್ತದಲ್ಲಿ ಎದ್ದು ಯಾರು ಓದ್ಕೊಳ್ತಾರೆ ಅವರಿಗೆ ತುಂಬ ಚೆನ್ನಾಗಿ ಜ್ಞಾನ ವೃದ್ಧಿ ಆಗುತ್ತೆ, ಹಾಗೆ ಕೆಲಸ ಕಾರ್ಯಗಳಲ್ಲಿ ಒಳ್ಳೆಯದಾಗುತ್ತೆ, ಸಂಕಲ್ಪ ಸಿದ್ಧಿ ಆಗುತ್ತೆ. ಏನೋ ಒಂದು ಕಷ್ಟದಲ್ಲಿದ್ದೀರಾ, ಆ ಕಷ್ಟ ನಾವೇನು ಕಳ್ಕೊಳ್ಳೋದೇನಿಲ್ಲ, ಆ ಸಮಯಕ್ಕೆದ್ದು ಪ್ರಾರ್ಥನೆ ಮಾಡ್ತಕ್ಕಂಥದ್ರಿಂದ ಸಾಕಷ್ಟು ಶುಭ ಆಗ್ತಕ್ಕಂಥದ್ದು. ಕೆಲವರು ಸ್ನಾನ ಮಾಡಬೇಕು, ಆ ಸ್ನಾನ ಮಾಡೋದ್ರಲ್ಲಿ ಸಮಯ ವ್ಯರ್ಥ ಮಾಡೋದಕ್ಕಿಂತ ಆ ಸಮಯದಲ್ಲಿ ಸ್ನಾನ ಇಲ್ಲದಿದ್ದರೂ ಕೂಡ ಶುದ್ಧ ಮನಸ್ಸಿನಿಂದ ಪ್ರಾರ್ಥನೆ ಮಾಡ್ಕೊಂಡಿದ್ದೆ ತುಂಬ ಒಳ್ಳೆಯದಾಗುತ್ತೆ. ಆಧ್ಯಾತ್ಮಿಕ ವಿಕಸನ ಆಗುತ್ತೆ, ಯೋಚನಾ ಲಹರಿಗಳು ಜಾಸ್ತಿ ಆಗುತ್ತೆ, ಜ್ಞಾನ ವೃದ್ಧಿ ಆಗುತ್ತೆ. ಧ್ಯಾನಕ್ಕೆ ಜಪಕ್ಕೆ ನಮ್ಮ ಋಷಿಮುನಿಗಳು ಕೊಟ್ಟಂಥ ಅದ್ಭುತವಾದ ಕಾಲವೇ ಬ್ರಾಹ್ಮಿ ಮುಹೂರ್ತ ಕೂಡ ಆಗಿರುತ್ತೆ. ಹಾಗಾಗಿ ಈಗ IAS ಮಾಡಬೇಕು, IPS ಮಾಡಬೇಕು, ದೊಡ್ಡ ಗುರಿ ಇಟ್ಕೊಂಡಿದ್ದೀರಾ ಅಂತಹವರು ಬ್ರಾಹ್ಮಿ ಮುಹೂರ್ತದಲ್ಲಿ ಎದ್ದು ಅಭ್ಯಾಸ ಮಾಡಿದ್ದೆ ಆದರೆ ಬಹಳಷ್ಟು ಬೇಗ ಫಲ ಕೊಡ್ತಕ್ಕಂಥ ಯೋಗ ಕೂಡ ಆಗಿರುತ್ತೆ. ಇನ್ನು ಸಾಹಿತಿಗಳಿರ್ಬೋದು, ಏನಾದರೂ ಬರೆಯೋಕೆ ಯೋಚನೆ ಮಾಡೋಕ್ಕೆ ಹೋದಾಗ ಆ ಯೋಚನಾ ಲಹರಿಗಳು ಕೂಡ ಧನಾತ್ಮಕವಾಗಿರ್ತಕ್ಕಂಥದ್ದು ಕೂಡ ಆಗಿರುತ್ತೆ. ಇಲ್ಲಿವರೆಗೂ ಯಾರು ಉನ್ನತ ಸಾಧನೆಯನ್ನು ಈ ದೇಶದಲ್ಲಿ ಮಾಡಿದ್ದಾರೆ ಅವರೆಲ್ಲರೂ ಸಹ ಬ್ರಾಹ್ಮಿ ಮುಹೂರ್ತದಲ್ಲಿ ಎದ್ದು ಅಲ್ಲಿ ಅಭ್ಯಾಸ ಮಾಡಿರ್ತಕ್ಕಂಥವರೇ ಕೂಡ ಆಗಿರೋದ್ರಿಂದ ನಮ್ಮ ಮಕ್ಕಳಿಗೆ ಜ್ಞಾಪಕ ಶಕ್ತಿ ಇರ್ಬೋದು, ವಿದ್ಯಾಭ್ಯಾಸದಲ್ಲಿ ಹೆಚ್ಚು ಕೀರ್ತಿ ಪ್ರತಿಷ್ಠೆಗಳು ಬರೋದ್ರ ಜೊತೆಗೆ ಅಭ್ಯಾಸ ಮಾಡೋಕ್ಕೆ ಇದು ವಿಶೇಷವಾದ ಕಾಲ ಕೂಡ ಇದಾಗಿರುತ್ತೆ. ಇನ್ನು ಎಷ್ಟೋ ಜನ ನಾವು ನೋಡಿದ್ದೀವಿ, ಸಂಗೀತ ಸಾಧಕರು ಕೂಡ ಈ ಬ್ರಾಹ್ಮಿ ಮುಹೂರ್ತದಲ್ಲಿ ಎದ್ದು ಸಮುದ್ರದ ತಟ ಇರ್ಬೋದು, ದೇವಸ್ಥಾನಗಳಲ್ಲಿರ್ಬೋದು ಆ ಸಾಧನೆ ಮಾಡಿದಂಥದ್ದು ಮೈಂಡಲ್ಲಿ ಪರ್ಮನೆಂಟಾಗಿ ಉಳಿಯುತ್ತೆ. ಹಾಗಾಗಿ ನಾವೆಲ್ಲರೂ ಸಹ ಆ ಸಮಯಕ್ಕೆದ್ದು ಸ್ವಲ್ಪ ತಣ್ಣೀರಿನಲ್ಲಿ ಮುಖ ತೊಳ್ಕೊಂಡ್ಬಿಟ್ಟು ಪೂರ್ವಾಭಿಮುಖವಾಗಿ ಉತ್ತರಾಭಿಮುಖವಾಗಿ ಕುಳಿತು ಅಭ್ಯಾಸ ಮಾಡಿದ್ದೆ ಆದರೆ ತುಂಬ ಒಳ್ಳೆಯದಾಗುತ್ತೆ. ಅಷ್ಟು ಫಲ ಇರತಕ್ಕಂಥ ಮುಹೂರ್ತವೇ ಬ್ರಾಹ್ಮಿ ಮುಹೂರ್ತ. ಎಲ್ಲರೂ ಉಪಯೋಗಿಸ್ಕೊಳ್ಳೋಣ. ಸರ್ವೇ ಜನ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು.